ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. प्रतिभा में सत्य भाव में सत्य भाव में ಕೋಪವೇನೆ ನನ್ನಲ್ಲಿ. ಬೆಳಿಗ್ಗೆ ಎದ್ದು ಆಚೆ ಬಂದಿದ್ದೆ. ಈ ರೀತಿ ವ್ಯೂ ಇದ್ರೆ ಎಷ್ಟು ಚಂದ ಅಲ್ವಾ. ಅದು ಬೀಚ್ ಸೈಡ್ ಅಲ್ಲಿ ವ್ಯೂ ನೋಡ್ದಂಗೆ ಅನ್ಸುತ್ತೆ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಈ ರೀತಿ ವ್ಯೂನ ನೋಡ್ತಿದ್ರೆ ಎಷ್ಟು ಚಂದ. ಇವತ್ತಿನ ದಿನ ಅಂತೂ ಬೆಳಿಗ್ಗೆ 5:15ಗೆ ಸ್ಟಾರ್ಟ್ ಆಯ್ತು. ಇನ್ನು ಎದ್ದಿದ್ದೆ. ರಾಕಿನ ಫಸ್ಟ್ ವಾಕಿಂಗ್ಗೆ ಕರ್ಕೊಂಡು ಬರ್ಬೇಕು. ಯಾವ್ದು ಹೆಂಗಾರ ಕೆಲಸ ಇರಲಿ ಅವನ ವಾಕಿಂಗ್ ಕರ್ಕೊಂಡು ಬರ್ಬೇಕು. ಸೊ ಅವನ ವಾಕಿಂಗ್ ಜೊತೆಗೆ ಹಾಗೆ ನಾನು ಕೂಡ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ನ ಮಾಡ್ಕೊಳ್ತೀನಿ. ಅವನ ವಾಕಿಂಗ್ ಕರ್ಕೊ ಬರೋದ್ರಿಂದ ಇಂಥ ವ್ಯೂನು ಕೂಡ ನೋಡ್ಬೋದು. ಸೊ ಚೆನ್ನಾಗಿತ್ತು. ಬೆಳಗ್ಗೆನೆ ಸೂರ್ಯ ಇನ್ನ ಎಷ್ಟು ಕೆಂಪಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮನೆ ಅಕ್ಕಪಕ್ಕದಲ್ಲಿ ಈ ರೀತಿ ವ್ಯೂ ಅಂತೂ ಸಖತ್ತಾಗಿತ್ತು. ಇನ್ ಈ ರೀತಿಯ ವ್ಯೂ ಎಲ್ಲ ನೋಡಿದ್ರೆ ಮೈಂಡ್ ಕೂಡ ಫ್ರೆಶ್ ಆದಂಗ ಆಗುತ್ತೆ. ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ಕೋದ್ಕು ಒಳ್ಳೆ ವ್ಯೂ ಸಿಕ್ತು. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಹಾಗೇನೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣಿಸುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಫಸ್ಟ್ ಆಗಿ ಬರುತ್ತೆ. ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಮಾರ್ನಿಂಗು ಎನರ್ಜಿ ಡ್ರಿಂಕು ಇಲ್ಲಾಂದ್ರೆ ವೇಟ್ ಲಾಸ್ ಡ್ರಿಂಕು ಎರಡಕ್ಕೂ ಕೂಡ ಆಗುತ್ತೆ. ಬೀಟ್ರೂಟ್ ಜ್ಯೂಸ್ ನ ತಗೊಂಡಿದ್ದೆ. ಬೀಟ್ರೂಟ್ ಜ್ಯೂಸ್ ನ ಮೊದ್ಲೇ ನಾನು ಐಸ್ ಮೇಕರ್ ಅಲ್ಲಿ ಐಸ್ ಕ್ಯೂಬ್ ತರ ಮಾಡ್ಕೊಂಡು ಬಿಸಿ ನೀರಿಗೆ ಹಾಕೊಂಡು ಕುಡಿತಾ ಇದ್ದೀನಿ. ಸೊ ಎಮರ್ಜೆನ್ಸಿ ಬೇಕಾಗತ್ತೆ ಅಂತಂದ್ರೆ ಈ ರೀತಿ ಮಾಡ್ಕೊಳ್ಬಹುದು. ಮಾಡಿಟ್ಬಿಟ್ರೆ ಯಾವಾಗ ಬೇಕಾದ್ರೂ ಕುಡಿಬಹುದು ಈ ರೀತಿ ಬಿಸಿನೀರ್ನ ಹಾಕೊಂಡು. ABC ಜ್ಯೂಸ್ ನು ಕೂಡ ನೀವು ಇದೇ ರೀತಿ ಮಾಡ್ಕೊಳ್ಬಹುದು. ಈ ಆಪಲ್, ಬೀಟ್ರೂಟ್, ಕ್ಯಾರೆಟ್, ಶುಂಠಿ ಇದನ್ನೆಲ್ಲ ಹಾಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಐಸ್ ಕ್ಯೂಬ್ ಮಾಡ್ಕೊಂಡು ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಬರೀ ಬೀಟ್ರೂಟ್ ನ ತಗೊಂಡಿದ್ದೀನಿ. ಸೊ ಇದೆಲ್ಲ ಖಾಲಿ ಆದ್ಮೇಲೆ ನೆಕ್ಸ್ಟ್ ABC ಜ್ಯೂಸ್ ನ ಮಾಡ್ಕೊಳ್ಬೇಕು. ಬೀಟ್ರೂಟ್ ಜ್ಯೂಸ್ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಿಮ್ ಸ್ಕಿನ್ ಅಂತೂ ತುಂಬಾನೇ ಬ್ರೈಟ್ ಮಾಡುತ್ತೆ. ಹೇರ್ಗೆ ಹಾಗೇನೆ ವಿಟಮಿನ್ಗೆ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು. ಸೊ ಈ ಬೆಳಿಗ್ಗೆ ಎದ್ದಿದ್ದೆ ಎಂಟಿ ಸ್ಟಮಕ್ ಅಲ್ಲಿ 1 ಲೋಟ ಬೀಟ್ರೂಟ್ ಜ್ಯೂಸ್ ನ ಕುಡ್ದೆ. ಇನ್ನು ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ. ಆಕಾಶ ಅಂತೂ ಫುಲ್ ಬ್ಲೂ ಆಗಿ ಮಧ್ಯ ಮೋಡಗಳು, ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ವಾ. ಇಂಥ ನೇಚರ್ ಅಲ್ಲಿ ಈ ಬೀಟ್ರೂಟ್ ಜ್ಯೂಸ್ ನ ಕುಡಿತಿದ್ರೆ ಇನ್ನು ಕುಡಿಬೇಕು ಅನ್ಸುತ್ತೆ. ಮನೆ ಒಳಗಡೆನೆ ಕುಡಿದ್ರೆ ಅಯ್ಯೋ ಇನ್ನು ಖಾಲಿ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಆಚೆಗಡೆ ಬಂದು ಒಂದಷ್ಟೊತ್ತು ವಾಕಿಂಗ್ ನ ಮಾಡ್ಕೊಂಡು ಈ ರೀತಿ ಏನೋ ನೇಚರ್ನೆಲ್ಲ ನೋಡ್ಕೊಂಡು ಹಾಗೇನೆ ಇಲ್ಲಿ ಹಸುನು ಅಷ್ಟೇ ಪಾಪ ಇದೆಷ್ಟು ಇದು ಗೊತ್ತಾ ಮುಗ್ಧ ಅಂತ ಅಂದ್ರೆ ಪಾಪ ಯಾರಿಗೂ ಏನು ಮಾಡಲ್ಲ. ಅಷ್ಟು ಒಳ್ಳೇದಿದು. ಸೊ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಕರು ತೋರ್ಸದ್ನಲ್ಲ, ಆ ಕರುನ ಅಮ್ಮ ಇದು. ಅದನ್ನ ಒಂದ್ ಸ್ವಲ್ಪ ಹೊತ್ತು ಹಂಗೇನೆ ಮುದ್ದು ಮಾಡ್ಕೊಂಡು ಇನ್ ಬೀಟ್ರೂಟ್ ಜ್ಯೂಸ್ನು ಕೂಡ ಖಾಲಿ ಮಾಡಿದೆ. ಸೊ ಇಂಥ ನೇಚರ್ ಅಲ್ಲಿ ಇನ್ನೂ 1 ಲೋಟ ಕೊಟ್ರು ಕೂಡ ಕುಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿತ್ತು. ಇವತ್ತಂತೂ ವ್ಯೂ ಸಖತ್ತಾಗಿತ್ತು. ಬೆಳಗ್ಗೆನೂ ಅಷ್ಟೇ ಚೆನ್ನಾಗಿತ್ತು. ಇನ್ನೊಂದು ಅಷ್ಟೊತ್ತು 2 ಅವರ್ ಆದ್ಮೇಲೆ ನೋಡಿ ಆಕಾಶ ಅಂತೂ ಫುಲ್ಲು ಬ್ಲೂ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿತ್ತು. ಇನ್ನು ಅದೆಲ್ಲ ಆಗಿದೆ. ಒಂದ್ 4-5 ಕರಿಬೇವಿನ ಎಲೆನೂ ಕೂಡ ತಿಂದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನಂತೂ ಡೈಲಿ ಬೆಳಿಗ್ಗೆ ಎದ್ದಿದ್ದೆ 1 ಲೋಟ ಬಿಸಿ ನೀರ್ ಕುಡಿಬೇಕು. ಇಲ್ಲಾಂತ ಇದ್ರೆ ಅದ್ರ ಜೊತೆಗೆ ಈ ತರ ಎನರ್ಜಿ ಡ್ರಿಂಕ್ ಇಲ್ಲ ವೈಟ್ ಲಾಸ್ ಡ್ರಿಂಕ್ ಏನಾದ್ರು ಒಂದ್ ತಗೊಳ್ತೀನಿ. ಇವಾಗ ಒಂದು 2 to 3 ಡೇಸ್ ಇಂದ ನಾನು ಕರಿಬೇವಿನ ಎಲೆನೂ ಕೂಡ ತಿನ್ನಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ. ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಸೊ ಕರಿಬೇವಿನ ಎಲೆನೂ ತಿನ್ಬೋದು. ಹಾಗೇನೆ ಬೇವಿನ ಎಲೆ ತಿಂದ್ರೆ ಇನ್ನೂ ಒಳ್ಳೇದು. ಬಟ್ ಸಿಕ್ಕಾಪಟ್ಟೆ ಕೈ ಅದನ್ನ ತಿನ್ನಕ್ಕಾಗಲ್ಲ. ಅದಕ್ಕೆ ನಾನು ಕರಿಬೇವಿನ ಸೊಪ್ಪಿನ ಎಲೆನೇ ತಿನ್ಕೊಳ್ತೀನಿ. ಇನ್ನು ನಾನು ವಾಕಿಂಗ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನೀರ್ನೆಲ್ಲ ಕುಡ್ದು ಹಾಗೇನೆ ಇನ್ನೆಲ್ಲ ಮಾಡ್ಕೊಂಡು ನಂದು ಏನ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಡ್ಯೂಟಿಗೆ ಜಾಯಿನ್ ಆದೆ ನಾನು. ಮನೆ ಕೆಲಸ ಡ್ಯೂಟಿಗೆನೆ. ಸೊ ಇನ್ನು ಫಸ್ಟ್ ನೀರಲ್ಲಿ ಗುರಿ ಹಾಕ್ಬಿಡ್ತೀನಿ. ಡೈಲಿ ಯಾರಾದ್ರೂ ಸ್ನಾನ ಮಾಡೋರು ಇದ್ದೇ ಇರ್ತೀವಿ. ಸೊ ಡೈಲಿ ಸ್ನಾನ ಮಾಡೋದ್ರಿಂದ ಫಸ್ಟ್ ಅದನ್ನ ಹಾಕ್ಬಿಟ್ರೆ ಯಾರಾದ್ರೂ ಎಲ್ಲಾದ್ರೂ ಹೊರಗಡೆ ಹೋಗೋರು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಸ್ನಾನ ಮಾಡ್ಕೊಂಡು ಸರಿ ಹೋಗ್ಬಿಡುತ್ತೆ ಅಂತ ಫಸ್ಟ್ ಎದ್ದಿದ್ದೆ. ನಾನಾಗ್ಲಿ ಅಮ್ಮ ಆಗ್ಲಿ ಅಪ್ಪ ಯಾರಾದ್ರೂ ಹಾಕ್ತಾರೆ. ಎದ್ದಿದ್ದೆ ಫಸ್ಟ್ ನೀರಲ್ಲೇ ಗುರಿ ಹಾಕ್ಬಿಡ್ತೀವಿ. ಸೊ ಅದ್ರ ಪಾಡ್ಗೆ ಅದ್ ನೀರ್ ಕಾಯ್ತಾ ಇರತ್ತೆ. ಇನ್ನು ಅದೆಲ್ಲ ಆಗಿದೆ. ಟಿಫನ್ ಮಾಡಕ್ಕೆ ಅಂತ ಬಂದ್ವಿ. ಬೆಳಿಗ್ಗೆ ಎದ್ದಿದ್ದೆ ಏನ್ ಮಾಡೋದು ಅಂತ ತಲೆ ಕೆಟ್ಟೋಗುತ್ತಲ್ಲ. ಸೊ ಇನ್ನಿಲ್ಲಿ ಸಾವಿಗೆ ಮತ್ತೆ ರವೆ ಎರಡನ್ನೂ ಕೂಡ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ತಿಂದ್ರೆ ಇನ್ ಮಧ್ಯಾಹ್ನ ಎಲ್ಲ ಬೇಗ ಹೊಟ್ಟೆ ಹಸ್ಕೊಳ್ಬಿಡುತ್ತೆ ಉಪ್ಪಿಟ್ಟು. ಬಟ್ ತುಂಬಾನೇ ಒಳ್ಳೇದು ಈ ಉಪ್ಪಿಟ್ಟು, ಇಡ್ಲಿ. ನಾವ್ ಯಾವ್ದು ಇಷ್ಟಪಡಲ್ಲ ಅದೆಲ್ಲ ತುಂಬಾ ಒಳ್ಳೇದು. ನಾವ್ ಇಷ್ಟಪಡೋದೆಲ್ಲ ತುಂಬಾ ಕೆಟ್ಟದ್ದು ಅಲ್ವಾ. ಇವಾಗ ನಾವು ಏನು ಬೇರೆದೆಲ್ಲ ಇಷ್ಟಪಡ್ತೀವಿ ಎಣ್ಣೆ ಪದಾರ್ಥ ಅವೆಲ್ಲ ಆರೋಗ್ಯಕ್ಕೆ ಕೆಟ್ಟದ್ದು. ಬಟ್ ಈ ಉಪ್ಪಿಟ್ಟು ಇದ್ರಲ್ಲಿಂದ ಏನು ಲೋ ಕ್ಯಾಲರೀಸ್ ಇರುತ್ತೆ. ತುಂಬಾನೇ ಒಳ್ಳೇದು. ವೆಯ್ಟ್ ಲಾಸ್ ಮಾಡೋರ್ಗೆ ಅಂತವ್ರಿಗೆಲ್ಲ ತುಂಬಾ ಒಳ್ಳೇದು.
ಸೊ ಇಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಬೇಕಾಗತ್ತೆ ಒಟ್ಟಿಗೆ ಮಾಡ್ಬಿಡೋಣ ಅಂತೇಳಿ, ಇಲ್ಲಾಂದ್ರೆ ಉಪ್ಪಿಟ್ಟು ತಿಂದೇ ಇರೋರ್ಗು ಬೇಕಾಗತ್ತೆ ಅಂತೇಳಿ ಟೊಮೊಟೊ ಗೊಜ್ಜು ಅನ್ನನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಗೊಜ್ಜು ಅನ್ನ, ಹಾಗೇನೆ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು, ಸಾವಿಗೆ ಮತ್ತೆ ರವೆ ಎರಡನ್ನೂ ಕೂಡ ಯೂಸ್ ಮಾಡಿ ಮಾಡ್ಕೊಂಡಿದ್ದೆ. ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಬರೀ ಸಾವಿಗೆ ಉಪ್ಪಿಟ್ಟನ್ನು ಕೂಡ ಅಷ್ಟೊಂದು ಇಷ್ಟಪಡಲ್ಲ ಕೆಲವ್ರು ಜನ. ಮತ್ತೆ ಅದನ್ನ ಮಾಡಿದ್ರೆ ಒಂದು ಸ್ವಲ್ಪ ಅಂಟು ತರ ಫೀಲ್ ಆಗುತ್ತೆ. ಕ್ಲೀನಾಗಿ ಉದ್ದುದ್ರಾಗಿ ಬರಲ್ಲ. ಸೊ ಮಾಡೋರು ಮಾಡ್ತಾರೆ, ಬಟ್ ನಾನು ಒಂದ್ಸಲ ಟ್ರೈ ಮಾಡಿ ಅದು ಫ್ಲಾಪ್ ಆಗಿತ್ತು. ಅದಕ್ಕೆ ಮತ್ತೆ ನಾನು ಸಾವಿಗೆ ಉಪ್ಪಿಟ್ಟು ಮಾಡಕ್ಕೆ ಹೋಗಿಲ್ಲ. ಅದ್ರ ಬದಲು ನಾನೇನ್ ಮಾಡ್ತೀನಿ, ಈ ರೀತಿ ರವೆ ಸಾವಿಗೆ ಎರಡನ್ನೂ ಕೂಡ ಹಾಕೊಂಡು ಮಾಡ್ಕೊಳ್ತೀನಿ. ಇದು ಕೂಡ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇಲ್ಲಿ ಟೊಮೊಟೊ ಗೊಜ್ಜು ಕೂಡ ರೆಡಿ ಮಾಡ್ಕೊಂಡೆ ಮಧ್ಯಾಹ್ನಕ್ಕಾಗಿ ಆಗುವಂಗೆ. ಇನ್ನು ನಾನು ಅವ್ರಿಗೆಲ್ಲ ಉಪ್ಪಿಟ್ಟು ಮತ್ತೆ ಟೊಮೊಟೊ ಗೊಜ್ಜು ಅನ್ನ ಎಲ್ಲ ಮಾಡಿಕೊಂಡು ನನಗೆ ಟಿಫನ್ಗೋಸ್ಕರ ನಾನಿಲ್ಲಿ ಮಿಲೆಟ್ ಅವ್ರದ್ದು ಮ್ಯೂಸ್ಲಿನ ತಗೊಂಡಿದ್ದೀನಿ. ಸೊ ಇದು ಅಷ್ಟೇನೆ ವೆಯ್ಟ್ ಲಾಸ್ಗೆ ತುಂಬಾನೇ ಒಳ್ಳೇದು. ನಾನು ಫಸ್ಟು ನಾರ್ಮಲ್ ಓಟ್ಸ್ನ ತಿಂತಿದ್ದೆ, ಬಟ್ ಅದರಲ್ಲಿ ಏನು ಡ್ರೈ ಫ್ರೂಟ್ಸ್ ಆಗಲಿ ಬೇರೆ ಏನು ಇರಲಿಲ್ಲ, ಬರೀ ಓಟ್ಸ್ ಇತ್ತಷ್ಟೇ. ಅದಕ್ಕೂ ಕೂಡ ಸೇಮ್ ಹಾಲನ್ನ ಹಾಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕೊಂಡು ತಿಂತಿದ್ದೆ. ಬಟ್ ಇದರಲ್ಲೇ ಡ್ರೈ ಫ್ರೂಟ್ಸು ಎಲ್ಲನೂ ಕೂಡ ಬಂದಿರೋದ್ರಿಂದ ಇದಕ್ಕೆ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಚೆನ್ನಾಗಿ ಕುದಿಸ್ಕೊಂಡಿರುವಂಥ ಹಾಲು, ಇಲ್ಲಾಂದ್ರೆ ನೀವು ಮೊಸರನ್ನು ಕೂಡ ಹಾಕೊಳ್ಬೋದು. ಸೊ ನಾನಿಲ್ಲಿ ಹಾಲನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು, ಹಾಲ್ಗೆ ಯಾವುದೇ ರೀತಿಯಾದಂಥ ಶುಗರ್ ಏನು ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹಿಂಗೇನೆ ಪ್ಲೇನ್ ಆಗಿ ಸಖತ್ತಾಗಿರುತ್ತೆ. ಅದ್ರ ಮೇಲ್ಗಡೆ ನಿಮ್ಗೆ ಯಾವ ಫ್ರೂಟ್ಸ್ ಬೇಕಾದರೂ ಹಾಕೊಳ್ಬೋದು. ನಾನಿಲ್ಲಿ ಒಂದು 3 ಬನಾನಾ, ಚಿಕ್ಕ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಈ ಓಟ್ಸ್ ಬದಲು ನನಗೆ ಇದೇ ಇಷ್ಟ ಆಗೋಯ್ತು. ಓಟ್ಸ್ ಆದ್ರೂ ಫುಲ್ಲು ಪ್ಲೇನ್ ಆಗಿರುತ್ತೆ, ಬಟ್ ಅದು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೇದು. ಬಟ್ ಅದನ್ನ ತಿನ್ನಕ್ಕೆ ಬೋರ್ ಅನ್ಸ್ಬಿಡುತ್ತೆ. ಅಯ್ಯೋ ಬರೀ ಪ್ಲೇನ್ ಆಗಿರುತ್ತಲ್ವಾ, ಏನು ಅನ್ಸಲ್ಲ. ಇದಕ್ಕೆ ಏನು ಹಾಕ್ದೇ ಇದ್ರೂ ಕೂಡ ಎಷ್ಟು ಟೇಸ್ಟಿಗೆ ಸಖತ್ತಾಗಿತ್ತು. ಇನ್ನು ನಾನು ಟಿಫನ್ ಮಾಡ್ಕೊಂಡು ಮಧ್ಯ ಹಂಗೇನೆ ಒಂದೊಂದು ಲೋಟ ಬಿಸಿ ನೀರನ್ನ ಕುಡಿತಾ ಇರ್ತೀನಿ. ವೆಯ್ಟ್ ಲಾಸ್ ಮಾಡೋರ್ಗೆ ಈ ವೆದರ್ ಅಂತೂ ಒಳ್ಳೇದು. ಯಾಕಂದ್ರೆ ಬಿಸಿಲಿರೋದ್ರಿಂದ ಜಾಸ್ತಿ ನೀರು ಕುಡಿಸುತ್ತೆ, ಹಾಗೇನೆ ಚೆನ್ನಾಗಿ ಬೆವರ್ತೀವಿ. ವೆಯ್ಟ್ ಲಾಸ್ ಮಾಡೋರು ಈ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡಿದ್ರೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ಇನ್ನು ಅದೆಲ್ಲ ಮಾಡ್ಕೊಂಡು ಅದೇದು ಕೆಲಸ ಮಾಡ್ಕೊಂಡಿರ್ತೀನಿ. ಇನ್ನು ಅದೆಲ್ಲ ಆಗಿದೆ. ಮಧ್ಯಾಹ್ನ ಊಟಕ್ಕೆ ಹೆಂಗು ಟೊಮೊಟೊ ಗೊಜ್ಜಿತ್ತು. ಸೊ ಅದಕ್ಕೇನೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಚಪಾತಿನ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಊಟಕ್ಕೆ ಚಪಾತಿನ ತಿಂದೆ. ಇನ್ನು ಅದೆಲ್ಲ ಆಗಿದೆ. ಶಿವು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕಿತ್ತು ಅಂತ ಇಲ್ಲಿ ಹೊರಗಡೆ ಹೋಗ್ತಿದ್ದಾರೆ. ಸೊ ಏನು ಕೆಲಸ ಅದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ಅವ್ರಿಗೂ ಕೂಡ ಅಲ್ಲಿ ಬಾಯ್ ಹೇಳಿದ್ರೆ, ಇನ್ನು ರಾಕಿ ನೋಡಿ ಅವ್ರು ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಇವನ್ನ ಕರ್ಕೊಂಡು ಹೋಗ್ಬೇಕು. ಅವ್ರ ಹಿಂದಿಂದಾನೇ ಹೋಗ್ತಿದ್ದಾನೆ. ಸೊ ಇನ್ನು ಏನೋ ಒಂದು ನಮ್ಮ ಶಿವಗಂದ್ರು ಗಾಡಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇನ್ನ ಒಂದು ಗಾಡಿಗೂ ಕೂಡ ಆ್ಯಡ್ ಆಗಿದೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೋಡಿ ಇದು ಈ ಕೋತಿ ಬಂದು ನಮ್ಮ ಮನೇಲಿ ಎಂತ ಫಜೀತಿ ಮಾಡೋಗಿದೆ. ನನಗಿಲ್ಲಿ ಎಕ್ಸ್ಟ್ರಾ ಕೆಲಸ. ಅದು ಮಜ್ಜಿಗೆ ಉಳಿದು ಹಸ್ಕೊಳ್ಗೆ ಕುಡಿಲಿ ಅಂತ ಅಂದ್ಬಿಟ್ಟು ಅಮ್ಮ ಹಾಕಿದ್ರೆ ಬಂದೆಲ್ಲ ಉಣಿಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟೈತೆ. ಇದು ಇನ್ನು ಶುರು ಅಪ್ಪ. ಇನ್ನು ಈ ದಾಳಿಂಬೆ ಗಿಡ ಇರೋದ್ಕೂನು ಇಲ್ಲಿ ಮನೆ ಸಲೀಸಾಗಿ ಮನೆ ಬಾಗ್ಲು ಓಪನ್ ಮಾಡ್ಕೊಂಡೇ ಬರ್ತವೆ. ಇನ್ನೊಂದ್ ದಿನ ಏನ್ ಮಾಡಿತ್ತು ಅಂದ್ರೆ ಫುಲ್ ಮನೆ ಒಳಗಡೆನೆ ಬಂದ್ಬಿಟ್ಟು ಬೆಲ್ಲ ಎತ್ಕೊಂಡು ಅದ್ರ ಕ್ಯಾಪ್ನ ಕೂಡ ಕ್ಲೋಸ್ ಮಾಡ್ಬಿಟ್ಟು ಹೋಗಿತ್ತು ಗೊತ್ತಾ. ಅಂತ ಚಾಲಾಕು ಈ ಕೋತಿಗಳಂತೂ. ಸೊ ಇನ್ನು ಅದೆಲ್ಲ ಆಗಿದ್ದೆ. ನೀರು ಬಂದಿದ್ದು. ನಾವು ಅಡುಗೆ ಮಾಡಕ್ ಮಾತ್ರ ನೀರ್ನ ಇಟ್ಕೊಳ್ತೀವಿ. ನಮ್ಮ ಬೋರ್ವೆಲ್ ಅಲ್ಲಿ ನೀರು ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು ವೈಟ್ಗೆ ಡಿಶ್ ತರ ಬರುತ್ತೆ. ಅದ್ರ ಬದಲು ಅಡುಗೆ ಮಾಡಕ್ ಒಂದಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಇನ್ನು ಮನೆಗೆಲ್ಲ ನಮ್ಮ ಬೋರ್ ನೀರೇ ಯೂಸ್ ಮಾಡ್ತೀವಿ. ಇನ್ನೊಂದ್ 2 ಬಿನ್ಗೆ ನೀರ್ನ ಹಿಡ್ಕೊಂಡು ಇನ್ ಮಿಕ್ಕಿದ್ನ ಗಿಡಗಳಿಗೆ ನೀರ್ ಹಾಕ್ಬೇಕಿತ್ತು ಅಂತೇಳಿ ಹಾಕ್ದೆ. ಸೊ ಇವಾಗಂತೂ ಬಿಸಿಲಿರೋದ್ರಿಂದ ಗಿಡಗಳಿಗೂ ಅಷ್ಟೇ ಎಷ್ಟೇ ನೀರ್ ಹಾಕಿದ್ರು ಸಾಲಲ್ಲ. ನಾವು ಅಷ್ಟೇ ಎಷ್ಟೇ ನೀರ್ ಕುಡಿದ್ರೂ ಸಾಲಲ್ಲ. ಸೊ ಜಾಸ್ತಿ ನೀರ್ ಕುಡಿದಷ್ಟು ನಾವು ಚೆನ್ನಾಗಿರ್ತೀವಿ. ಗಿಡಗಳಿಗೂ ಅಷ್ಟೇ ಜಾಸ್ತಿ ನೀರ್ ಹಾಕಿದಷ್ಟು ಅವು ಎಷ್ಟು ಚೆನ್ನಾಗಿರುತ್ತೋ ಹಂಗೆ ನಾವು ಕೂಡ ಜಾಸ್ತಿ ನೀರ್ ಕುಡಿಬೇಕು ಈ ಟೈಮಲ್ಲಂತೂ. ಸೊ ಮಿನಿಮಮ್ ದಿನಕ್ಕೆ 3-4 ಲೀಟರ್ ಕುಡಿಬೇಕು. ನೋಡಿ ಈ ಒಂದೊಂದ್ಸಲ ಸುಮ್ಮನೆ ಕುಂತ್ಕೊಂತಾನೆ ಇವ್ನಿಗೆ ಸ್ನಾನ ಮಾಡ್ಸಕ್ಕೆ. ಒಂದೊಂದ್ಸಲ ನಖರ ಮಾಡ್ತಾನೆ. ಇವತ್ತು ಎಷ್ಟು ಚೆನ್ನಾಗಿ ಕುಂತಿದ್ದ ಗೊತ್ತಾ ಸ್ನಾನ ಮಾಡಿಸ್ತಾ ಇದ್ರೆ. ಇನ್ ರಕ್ಕೆ ಕೂಡ ಸ್ನಾನ ಮಾಡಿಸಿ ಇನ್ನೇನು ಚೆನ್ನಾಗಿ ಬಿಸಿಲು ಹೊಡಿತಿತ್ತ. ಬಿಸಿಲೇನು ಇಲ್ಲ ಅಂತಂದ್ರೆ ಅವ್ನಿಗೆ ಡ್ರೈ ಮಾಡ್ತೀನಿ. ಇವಾಗ ಬಿಸಿಲೆಲ್ಲ ಇರೋದ್ರಿಂದ ಏನಿಲ್ಲ, ಒಂದು 10 ನಿಮಿಷ ಆಚೆಗಡೆ ಕರ್ಕೊಂಡೋಗಿ ನಿಲ್ಸ್ಕೊಂಡ್ರೆ ಸಾಕು, ಫುಲ್ ಡ್ರೈ ಆಗ್ಬಿಡ್ತಾನೆ. ಇನ್ನು ಅವನಿಗೂ ಕೂಡ ಮೈಯೆಲ್ಲ ಒರೆಸಿ ಅವನಿಗಿನ್ನು ಇವನ್ಗೆ ನಾನು ಸ್ನಾನ ಮಾಡಿಸಿ ಅವ್ನಿಗೊಂದಷ್ಟು ಬಿಸಿಲು ಕಾಯಿಸಿ ಅವನಿಗೆ ತಲೆ ಕೂದಲೆಲ್ಲ ಬಾಚೋ ಅಷ್ಟರಲ್ಲೇನೆ 1 ಅವರ್ ಬೇಕು ನನಗೆ. ಅವನಿಗೆ 1 ಅವರ್ ಟೈಮ್ ಇಟ್ಬಿಡ್ಬೇಕು ನಾನು. ನೋಡಿ ಇನ್ನೂ ಸಾಯಂಕಾಲ ಒಂದು 4:30 ಏನೋ ಆಗೈತೆ. ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾನಂತೂ ಇವತ್ತು ಬೆಳಗ್ಗೆ ಎಲ್ಲ ಇದನ್ನೇ ನೋಡ್ಕೊಂಡು ನಿಂತಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮೋಡಗಳು. ಹಾಗೇನೆ ಆಕಾಶನೂ ಕೂಡ ಎಷ್ಟು ಬ್ರೈಟ್ ಆಗಿ ಬ್ಲೂ ಕಲರ್ ಅಲ್ಲಿ
ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನೇ ಕಡೆ ನೋಡ್ಕೊಂಡು ನಿಂತಿದ್ದೆ. ಇಂಥ ವ್ಯೂನ ನೋಡ್ತಿದ್ರೆ ಇನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಲ್ವಾ. ಇನ್ನು ಮಚ್ಚಲು ಬೆಟ್ಟ ನೋಡಿ ಝೂಮ್ ಹಾಕಿ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ. ಇನ್ನು ರಾಖಿಗೂ ಕೂಡ ಆಚೆಗಡೆ ಬಿಸಿಲಲ್ಲಿ ಒಂದಷ್ಟೊತ್ತು ಡ್ರೈ ಮಾಡಿದೆ. ಅದೆಲ್ಲ ಆಗಿದೆ. ಇವನು ಏನ್ ಸ್ನಾನ ಮಾಡಿಸ್ಕೊಂತಾನೋ ಮಾಡಿಸ್ಕೊಬಿಡ್ತಾನೆ. ಈ ತಲೆ ಕೂದಲು ಮಾತ್ರ ಬಚ್ಚಿಸ್ಕೊಳ್ಳಲ್ಲ. ಏನ್ ನಾಟಕ ಆಡ್ತಾನೆ ಗೊತ್ತಾ, ಹಿಂಗ್ ಮಲಿಕೊಳ್ಳೋದು ಹಂಗ್ ಮಲಿಕೊಳ್ಳೋದು. ನನ್ ಡೈಲಿ ಇದೆ ಟಾಸ್ಕ್ ಅವನ್ಗೆ. ಈ ಕೂದಲು ಬಾಚ್ಬೇಕು ಅಂತ ಅಂದ್ರೆ ಎಂತ ನಾಟಕ ಆಡ್ತಾನೆ ನೋಡಿ. ಉಲ್ಟಾ ಮಲ್ಕೊಳ್ಳೋದು, ಇಲ್ಲ ಏನೋ ಬಾಚಣಿಗೆನೆ ಬಾಯ್ಲಿ ಕಿತ್ಕೊಬಿಡ್ತಾನೆ. ಹಂಗೆ ಅವನು. ಸೊ ಏನೇ ಮಾಡಿದ್ರು ನಾನ್ ಬಿಡ್ತೀನ, ಹಂಗೆ ನೈಸ್ ಮಾಡ್ಕೊಂಡು ಮಾಡ್ತಾ ಇದೆ. ಇವಂತೂ ನಿಜವಾಗ್ಲೂ ಈ ಸಿಡ್ಸು ಪಪ್ಪಿಗಳ ಇಷ್ಟು ಅನ್ಸುತ್ತೆ. ಸೇಮ್ ಮಕ್ಳುಗಳ್ದು ಏನು ಬುದ್ಧಿ ಇರುತ್ತೋ ಅದೇ ಬುದ್ಧಿ ಇವಕ್ಕೆ. ಅದಕ್ಕೆ ಬೆಳೆಯಲ್ಲ. ಇಷ್ಟೇ ಏನೋ ಕ್ಯೂಟ್ ಆಗಿದ್ದು ಇಷ್ಟೇ ಕುಳ್ಳಾಗಿರ್ತಾರೆ. ಬಟ್ ಇವ್ ಬುದ್ಧಿನೂ ಅಷ್ಟೇ ಸೇಮ್ ಮಕ್ಳುಗಳ ಬುದ್ಧಿನೇ ಇರುತ್ತೆ. ಯಪ್ಪ ನಾನಂತೂ ಒಂದ್ ಸೆಕೆಂಡ್ ಭಯನೇ ಆಗೋಯ್ತು. ಅಷ್ಟು ಜೋರು ಗಾಳಿ ಬರ್ತಾ ಗೊತ್ತಾ. ಎಷ್ಟು ಗಾಳಿ ಬರ್ತಾ ಅಂದ್ರೆ ಸೌಂಡ್ ನೀವೇ ಕೇಳಿಸ್ಕೊಳ್ಳಿ ಎಷ್ಟು ಜೋರಾಗಿ ಬೀಸ್ತಿತ್ತು ಅಂತ. ನಾನು ಅಲ್ಲಿ ಆಚೆಗಡೆ ನಿಂತ್ಕೊಂಡು ವಿಡಿಯೋ ಮಾಡಕ್ಕೆ ಭಯ ಆಗ್ತಿತ್ತು. ಆ ಮರಗಳೆಲ್ಲ ಹಂಗ ಅಲ್ಲಾಡ್ತಿದ್ರು, ಎಲ್ಲಿ ಬಿದ್ದೋಗುತ್ತಾ ಮೇಲೆ ಅಂತ ಅಷ್ಟು ಭಯ ಆಗ್ತಿತ್ತು. ವಿಡಿಯೋಗಿಂತ ಡೈರೆಕ್ಟ್ ಆಗಿ ಸಿಕ್ಕಾಬಟ್ಟೆ ಗಾಳಿ, ಬಿರುಗಾಳಿ ಅಂತಾನೆ ಹೇಳ್ಬೋದು. ಅಷ್ಟು ಜೋರಾಗಿ ಬೀಸ್ತಿತ್ತು. 1 ಅವರ್ ತನಕ ಹಂಗೆ ಬೀಸಿದೆ. ಮನೆಯಿಂದ ಆಚೆ ಹೋಗಕ್ಕೆ ಭಯ ಆಗ್ತಿತ್ತು. ರಾಖಿಗೂ ಸ್ನಾನ ಮಾಡಿ ರಾಖಿನೆಲ್ಲ ರೆಡಿ ಮಾಡಾಯ್ತು. ಇನ್ನು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಇಲ್ಲಿ ಸ್ಕಿನ್ ಕೇರ್ ನ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಸಾಯಂಕಾಲ ಆಗಿರೋದ್ರಿಂದ ಜಾಸ್ತಿ ಏನ್ ಕ್ರೀಮ್ ಹಾಕಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನ ಹಾಕೊಳ್ತೀನಿ ಅಷ್ಟೇ. ಇನ್ನು ಅದೆಲ್ಲ ಆಗಿದೆ. 1 ಲೋಟ ಮಜ್ಜಿಗೆನ ಕುಡಿತೀನಿ. ಅದ್ರ ಜೊತೆಗೆ 1-2 ಒಣ ಖರ್ಜೂರನ ತಕೊಂಡಿದ್ದೆ. ಈ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಅಂತೂ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೇದು. ಇನ್ನು ನಮ್ಮ ಮನೇಲಿ ಡೈಲಿ ನಾಟಿ ಹಸಿನ ಮಜ್ಜಿಗೆ ಆಗಿರೋದ್ರಿಂದ ನಾನು ಡೈಲಿ 1 ಲೋಟ ಮಜ್ಜಿಗೆ ಕುಡಿತೀನಿ. ಈವ್ನಿಂಗ್ ಟೈಮಲ್ಲಿ ಅದು ತಗೊಳ್ತೀನಿ, ಇಲ್ಲ ಊಟದ ಜೊತೆ ಆದ್ರೂ ತಗೊಳ್ತೀನಿ. ಇನ್ನು ಅದ್ರ ಜೊತೆಗೆ 1-2 ಒಣ ಖರ್ಜೂರನೂ ಕೂಡ ತಗೊಂಡೆ. ಅದೆಲ್ಲ ಆದ್ಮೇಲೆ ಸಂಜೆ ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಇದ್ಕಿದ ಬೇಳೆ ಸಾಂಬಾರು, 1-2 ಪೀಸು ಸೌತೆಕಾಯಿ. ಇದು ಸಂಜೆ ಊಟಕ್ಕೆ. ಇನ್ನು ಸಂಜೆ ಊಟ ಅಂತೂ ಬೇಗನೆ ಮಾಡ್ಕೊಬಿಡ್ತೀನಿ, ಒಂದು 7:30 ಹಂಗೇನೆ. ಯಾಕಂದ್ರೆ ನಾವು ಮಲ್ಕೊಳ್ಳೋದ್ಕೂನು ಊಟಕ್ಕೂ 1-2 ಅವರ್ ಆದ್ರೂ ಗ್ಯಾಪ್ ಇರಬೇಕು. ಅದಾದ್ಮೇಲೆ ಒಂದಷ್ಟೊತ್ತು ವಾಕಿಂಗ್ನ ಮಾಡ್ತೀನಿ ರಾಖಿನ ಕರ್ಕೊಂಡು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಅನಿಸ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.